ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ಜನವರಿ 2026. मुरली महावाक्यಗಳು मीठे बच्चे। सारे कल्प का यह है सर्वोत्तम कल्याणकारी संगम युग। इसमें तुम बच्चे याद की स्क्रीन से सतो प्रधान बनते हो। ಮಧುರ ಮಕ್ಕಳೇ, ಇಡೀ ಕಲ್ಪದ ಪೂರ್ಣ ಕಲ್ಪದ ಇದಾಗಿದೆ ಸರ್ವೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಯಾಕೆ ಅಂದರೆ ವಿಶ್ವ ನಾಟಕದಲ್ಲಿ ಯಾವಾಗ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಮೊದಲ ಬಾರಿಗೆ ಸತ್ಯುಗದ ಸಮಯದಲ್ಲಿ ಬರಲಾಗ್ತದೋ ಹಾಗೂ ಸಹ ಆ ಸಮಯ ಇಂಥದ್ದಿದೆ, ಜೀರೋದಿಂದ ಹಿಡ್ಕೊಂಡು ಬಹಳ ಸೂಕ್ಷ್ಮ ಲೆವೆಲ್ನಲ್ಲಿ ಕೆಳಗಿಳಿಯುವಂತಹ ಸಮಯ ಮತ್ತು ಬಾಬಾರವರಿಂದ ದೂರ ಇರುವಂತಹ ಸಮಯ. ಆದರೆ ಇದು ಸಂಗಮ, ಸ್ವಯಂ ಪರಮಾತ್ಮನ ಜೊತೆಗೆ ಮಿಲನ ಮಾಡುವ, ಪರಮಾತ್ಮನ ಸಾನ್ನಿಧ್ಯದ ಅನುಭವ ಮಾಡುವಂತಹ ಹಾಗೂ ಆತ್ಮನ ಅರ್ಥಾತ್ ಮನಸ್ಸಿನ ಏರುವ ಕಲೆಯ ಸಮಯ ಇರೋದ್ರಿಂದ ಇಡೀ ಕಲ್ಪದಲ್ಲಿ ಈ ಸಂಗಮದ ಸಮಯ ಸರ್ವೋತ್ತಮ ಸಮಯ ಆಗಿದೆ. ಇಸ್ಮೇ ತುಮ್ ಬಚ್ಚೆ ಯಾದ್ ಕಿ ಸಕ್ರೀನ್ ಸೆ ಸತೋ ಪ್ರಧಾನ್ ಬಂತೆ ಹೋ. ಯಾದ್ ಕಿ ಸಕ್ರೀನ್ ಯಾವುದು ಮಧುರಾತಿ ಮಧುರ ಇರ್ತದೋ, ಅತ್ಯಂತ ಸ್ವೀಟ್ ವಸ್ತು ಆಗಿದೆ ಈ ಸಾಕಾರ ಜಗತ್ತಿನಲ್ಲಿ. ಆ ನೆನಪಿನ ಸ್ಯಾಕ್ರೀನ್ ಅಂತಾರೆ ಬಾಬಾ, ಪರಮಾತ್ಮನ ನೆನಪು ಮತ್ತು ತಾವು ನಿರಾಕಾರ ಆತ್ಮ ಆಗಿರುವ ನೆನಪೇನಿದೆ ಇದು ಬಹಳ ಸ್ವೀಟ್ ಆಗಿರುವಂಥದ್ದು. ಇದರಿಂದ ತಾವು ಸತೋ ಪ್ರಧಾನ್ ಅರ್ಥಾತ್ ಸಂಪೂರ್ಣ ಆತ್ಮನ ಆ ಹೈಯೆಸ್ಟ್ ಸ್ಥಿತಿಯ ಅನುಭವ ಮನಸ್ಸು ಮಾಡ್ತದ. ಅಂದರೆ ಮನಸ್ಸಿಗೆ ನಾನು ಆತ್ಮ ಆಗಿದ್ದೀನೆನ್ನುವಂಥದ್ದು ಸತ್ಯದ ಅರಿವಾಗಿ ಅದು ಆತ್ಮನ ಸತ್ಯ ಸ್ವರೂಪದಲ್ಲಿ ಸತೋ ಪ್ರಧಾನ ಆಗಿರುವ ಸ್ಮೃತಿಯಲ್ಲಿ ಇರ್ಲಿಕ್ಕೆ ಶುರು ಮಾಡ್ತದ. ಇದು ಸತೋ ಪ್ರಧಾನ ಅವಸ್ಥೆ ಅಂತ ಹೇಳಲಾಗ್ತದೆ. ಪ್ರಶ್ನೆ: ಅನೇಕ ಪ್ರಕಾರ के प्रश्नों की उत्पत्ति का कारण तथा उन सबका निवारण क्या है? ಅನೇಕ ಪ್ರಕಾರದ ಪ್ರಶ್ನೆ, ಅನೇಕ ಗೊಂದಲ, ಇವುಗಳ ಉತ್ಪತ್ತಿಗೆ ಕಾರಣ ಏನು ಮತ್ತು ಅವುಗಳಿಗೆ ನಿವಾರಣೆ ಏನಾಗಿದೆ? ಬಾಬಾ ಹೇಳ್ತಾರೆ, जब देह अभिमान में आते हो तो संशय पैदा होता है और संशय उठने से ही अनेक प्रश्नों की उत्पत्ति होती है. ಬಾಬಾ ಹೇಳ್ತಾರೆ, ಯಾರು ದೇಹಭಾನದಲ್ಲಿ ಬರ್ತಾರೆ ತಮ್ಮನ್ನ ಮನುಷ್ಯ ಅಂತ ತಿಳ್ಕೊತಾರೆ. ಮನುಷ್ಯ ಅಂದ್ರ ಬದಲಾಗುವಂತ ವ್ಯಕ್ತಿ, ಮನುಷ್ಯ ಅಂದ್ರೆ ಅನೇಕ ಏರುಪೇರುಗಳ ಒಂದು ಅನುಭವಿ. ಮನುಷ್ಯ ಅಂದ್ರೆ ಕೆಲವೊಮ್ಮೆ ಸುಖಿ, ಕೆಲವೊಮ್ಮೆ ದುಃಖಿ. ಮನುಷ್ಯ ಅಂದ್ರ ಕೆಲವೊಮ್ಮೆ ಆನಂದ, ಕೆಲವೊಮ್ಮೆ ಬಿಖಾರಿ. ಹೀಗೆ ಮನುಷ್ಯ ಭಾನದಲ್ಲಿ ದೇಹದ ಭಾನದಲ್ಲಿ ಬರೋದ್ರಿಂದ ಸಂಶಯ ಅವಶ್ಯ ಹುಟ್ಟುತ್ತದ. ಹೆಂಗಿದು, ಏನ್ ಮಾಡೋದು, ಹಿಂಗಾದ್ರೆ ಹೆಂಗ, ಇದರಿಂದ ನನಗೆ ಲಾಭ ಆಗುತ್ತೋ ಇಲ್ವೋ ಅನ್ನುವಂತಹ ಸಂಶಯ ಹುಡ್ತದ. ಯಾವಾಗ ಸಂಶಯ ಹುಡ್ತದೋ ಆಗ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳಲಿಕ್ಕೆ ಶುರುವಾಗ್ತದ. ಮನಸ್ಸು ಪ್ರಸನ್ನ ಚಿತ್ತಿರ್ಲಿಕ್ಕೆ ಸಾಧ್ಯವಿಲ್ಲ. ಬಾಬಾ कहते, मैंने तुम बच्चों को जो धंधा दिया है पतित से पावन बनो और बनाओ, इस धंधे में रहने से सब प्रश्न खत्म हो जाएंगे. ಮನುಷ್ಯ ಭಾನದಲ್ಲಿ ಅನೇಕ ಪ್ರಶ್ನೆ ಇವೆ. ಹೆಂಗ ಈ ಮಾರ್ಗದಲ್ಲಿ ನಡೆಯೋದ್ರಿಂದ ನಮಗ ಕೊನೆಗೆ ಮುಕ್ತಿ ಸಿಗುತ್ತೋ ಇಲ್ಲವೋ, ನಾವಿಷ್ಟೆಲ್ಲ ತೊಡಗಿಸೋದ್ರಿಂದ ಇದ್ರ ರಿಟರ್ನ್ ಫಲ ಪ್ರಾಪ್ತಿಯಾಗ್ತದೋ ಇಲ್ವೋ, ಅಥವಾ ನಮಗೆ ಅಂತಿಮ ರಕ್ಷಣೆ ಆಗುತ್ತೋ ಇಲ್ವೋ ಅಂತಿನೇ ಅನೇಕ ಥರದ ಸಂಶಯ, ಆ ಸಂಶಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳು ಯಾವಾಗ ಹೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬಾಬಾ ಹೇಳ್ತಾರೆ, ಶಿವ ಬಾಬಾ ಯಾವ ಡ್ಯೂಟಿ, ಯಾವ ಕರ್ತವ್ಯವನ್ನ ನಮಗೆ ಕೊಟ್ಟಿದ್ದಾರೆ, ಪತಿತ ಮನುಷ್ಯರನ್ನ ಪಾವನ ಮಾಡುವಂಥದ್ದು, ಮನುಷ್ಯರನ್ನ ದೇವಮಾನವರನ್ನಾಗಿ ಮಾಡುವ ಯಾವ ಡ್ಯೂಟಿ ಕೊಟ್ಟಿದ್ದಾರೆ ಅದನ್ನ ಯಾವಾಗ ನೀವು ನಿಭಾಯಿಸ್ತೀರಿ ಆಗ ಬಾಬಾ ಹೇಳ್ತಾರೆ ಎಲ್ಲ ಪ್ರಶ್ನೆಗಳಿಂದ ಪ್ರಸನ್ನ ಚಿತ್ತರಾಗ್ಲಿಕ್ಕೆ ಸಾಧ್ಯ ಇದೆ. ಒಂದಿದೆ ಸ್ಥೂಲ ರೂಪದಲ್ಲಿ ಅನ್ಯರನ್ನ ಪತಿತರಿಂದ ಪಾವನ ಮಾಡೋದು ದಂಧ. ಇನ್ನ ಸೂಕ್ಷ್ಮ ರೂಪದ ಪತಿತರಿಂದ ಪಾವನ ಮಾಡೋದು ಅಂದ್ರೆ ಯಾವುದು ನನ್ನ ಮನಸ್ಸು ಪತಿತ ಆಗಿದೆ, ತನ್ನನ್ನ ಬದಲಾಗುವ ಕಲ್ಲಿನ ಸಮಾನ ಇರುವಂತಹ ಮನುಷ್ಯ ಅಂತ ತಿಳ್ಕೊಂಡಿದೆ, ಈ ಪತಿತಪನವನ್ನ ಸಮಾಪ್ತ ಮಾಡೋದು ಅಂದ್ರೆ ಈ ಮನಸ್ಸನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ಮನಸ್ಸು ಮನ್ಮನಾಭವಗೊಳಿಸಿ ನಿರಂತರ ಮನಸ್ಸಿನಲ್ಲಿ
ಆತ್ಮ ಸತೋ ಪ್ರಧಾನ ಆಗಿರುವ ಸತ್ಯದ ಸ್ಮೃತಿಯನ್ನ ಪದೇ ಪದೇ ಕೊಡಿಸೋದ್ರಿಂದ ಈ ಮನಸ್ಸು ಪತಿತಾಗಿರುವಂಥದ್ದು ಪಾವನ ಆಗ್ತದ. ಇದಕ್ಕ ಹೇಳಾಗ್ತದ ನನ್ನ ಮನಸ್ಸು ಪಾವನ ಆದ್ರೆ ಜಗತ್ತೇ ಪಾವನ ಆಗ್ತದ. ಇಂದಿನ ಮುರಳಿಯ ಮುಖ್ಯ ಸಾರ, ಜಬ್ ತಕ ಜೀನಾ ಹೇ ಜ್ಞಾನ ಅಮೃತ ಪೀತೆ ರೇನಾ ಹೇ. ಎಲ್ಲಿವರೆಗೆ ಮಕ್ಕಳು ಬದುಕಿರುತ್ತೀರಿ ಅಲ್ಲಿವರೆಗೆ ಜ್ಞಾನದ ಅಮೃತವನ್ನ ಕುಡಿತಾನೆ ಇರಬೇಕು. ಯಾಕಂದ್ರೆ ಯಾರಿಗೆ ಜ್ಞಾನ ಪೂರ್ಣ ಆಗಿದೆ ಅಂತ ಅನಿಸ್ತದ, ಯಾರಿಗೆ ಜ್ಞಾನ ಜರುರತ್ತಿಲ್ಲ ಅನಿಸ್ತದ, ಇದು ಬಹಳ ಘನಘೋರ್ ಮಾಯ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲಿ ತನ ರೋಲ್ ಇದೆ, ಈ ಪಾತ್ರ ಇದೆ, ಅಲ್ಲಿವರೆಗೆ ಜ್ಞಾನ ಅಮೃತ ಮುರುಳಿಯ ಅಧ್ಯಯನ, ಮುರುಳಿಯ ಡೆಪ್ತ್ ಅನುಭೂತಿಯನ್ನ ನೀವು ಮಾಡ್ತಾನೆ ಇರಬೇಕು. ಅಪ್ನಿ ಝೋಲಿ ಜ್ಞಾನ ರತ್ನೋ ಸೆ ಭರ್ನೆ ಹೇ, ಸಂಶಯ ಮೇ ಆಕರ್ ಕೋಯಿ ಪ್ರಶ್ನ ನಹಿ ಉಠಾನೆ ಹೇ. ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನ ಶ್ರೇಷ್ಠ ಜ್ಞಾನ ರತ್ನಗಳಿಂದ ತುಂಬಿಕೊಳ್ಳ್ರಿ, ಭರ್ಪೂರ್ ಮಾಡ್ಕೊಳ್ರಿ. ಯಾವ ಪ್ರಶ್ನೆಯನ್ನ ಸಂಶಯದಲ್ಲಿ ಬಂದು ಸ್ವಯಂ ಪರಮಾತ್ಮನ ಜ್ಞಾನದ ಮೇಲೇನೆ ಪ್ರಶ್ನೆ ಹಾಕುವಂಥವ್ರು ಆಗ್ಬೇಡ್ರಿ. ಪ್ರಶ್ನೆ ಹಾಕುವುದು ಅಂತಂದ್ರ ಅಲ್ಲಿ ಸಂಶಯ ಇದೆ ಅಂತ ಅರ್ಥ. ಸಂಶಯ ಇದೆ ಅಂತಂದ್ರ ಅರ್ಥ ಅಲ್ಲಿ ದೇಹಭಾನ ಇದೆ ಅಂತ. ದೇಹಭಾನ ಇದೆ ಅಂತಂದ್ರೆ ನಾನು ಶ್ರೀಮತದ ಉಲ್ಲಂಘನೆಯೊಳಗ ನಡೀತಾ ಇದ್ದೀನಿ ಅಂತಾನೆ ಅರ್ಥ ಆಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಸಂಶಯ ಯಾವ ಪ್ರಶ್ನೆಯೂ ಕೂಡ ಬಾಬಾ ಹೇಳಿರುವ ಸತ್ಯದ ಜ್ಞಾನದ ಮುಂದುಗಡೆಗೆ ಏಳಬಾರ್ದು. ಸೆಕೆಂಡ್ ಪಾಯಿಂಟ್, योग अग्नि से आत्मा रूपी सीता को पावन बनाना है. ಅಂಡರ್ಲೈನ್, ಬಾಬಾ ಮನಸ್ಸಿಗೂ ಆತ್ಮಕ್ಕೂ, ಆತ್ಮನೇ ಅಂತಾರೆ. ಆತ್ಮರೂಪಿ ಸೀತಾ ಅಂದ್ರೆ ಈ ಮನಸ್ಸನ್ನುವಂತಹ ಸೀತೆಯನ್ನ ಪಾವನ ಮಾಡಬೇಕು ಅಂತಂದ್ರೆ ಬಾಬಾ ಹೇಳ್ತಾರ, ಯೋಗದ ಅಗ್ನಿ, ಪರಮಾತ್ಮನ ನೆನಪು ಮತ್ತು ಆತ್ಮ ಆಗಿರುವ ನೆನಪು ಯಾವಾಗ ಈ ಮನಸ್ಸು ಮಾಡ್ತದೋ ಆಗ ಮನಸ್ಸು ರೂಪಿ ಸೀತಾ ಪಾವನ ಆಗ್ಲಿಕ್ಕೆ ಸಾಧ್ಯವಿದೆ. किसी बात के विस्तार में जास्ती न जाकर देही अभिमानी बनने की मेहनत करने है. शांति धाम और सुख धाम को याद करना है. ಯಾದ್ ಕರ್ನಾ ಹೇ, ಈ ಮಾತು ಬಾಬಾ ಯಾರಿಗೆ ಹೇಳ್ತಿದ್ದಾರ? ಆತ್ಮಕ್ಕಲ್ಲ, ಆತ್ಮನ ಮನಸ್ಸಿಗೆ. ಯಾರನ್ನ ನೆನಪು ಮಾಡ್ಲಿಕ್ಕೆ? ಶಾಂತಿಧಾಮ ಸುಖಧಾಮ. ಶಾಂತಿಧಾಮ ಸುಖಧಾಮ ಎಲ್ಲಿದೆ? ಆತ್ಮನ ಮೂಲ ಸ್ಥಿತಿಯೇ ಶಾಂತಿಧಾಮ, ಮೂಲ ಸ್ಥಿತಿಯೇ ಸುಖಧಾಮ. ಈ ಮನಸ್ಸು ಯಾವಾಗ ಆತ್ಮ ಸ್ಮೃತಿಯಲ್ಲಿ ಇರ್ತದೋ, ಆತ್ಮನ ಸುಖವನ್ನ, ತಾನು ಆತ್ಮ ಆಗಿರುವ ಶಾಂತಿಯನ್ನು ಅನುಭವ ಮಾಡ್ತದೋ, ಇದರಿಂದ ಮಾತ್ರ ಎಲ್ಲ ಮಾತಿನಿಂದ ಪರೆ ಮೂಲ ಸಾರ ರೂಪದಲ್ಲಿ ಬರಲಿಕ್ಕೆ ಸಾಧ್ಯವಿದೆ. वरदान, सदा मनन द्वारा मगन अवस्था के सागर में समाने का अनुभव करने वाले अनुभवी मूर्त भव. ಸದಾ ಮನನದ ಮೂಲಕ ಮಗ್ನ ಅವಸ್ಥೆಯ ಸಾಗರದಲ್ಲಿ ಸಮಾವೇಶ ಆಗಿರುವ ಅನುಭವ ಮಾಡುವಂತಹ ಅನುಭವಿ ಮೂರ್ತರು ಆಗ್ರಿ. ಅನುಭವಂ ಕೋ ಬಡಾನೆ ಕಾ ಆಧಾರ ಹೇ ಮನನ ಶಕ್ತಿ. ಬಾಬಾ ಹೇಳ್ತಾರೆ, ಅನುಭವ ಎದ್ರದ್ದು? ದೇಹದೊಳಗಿದ್ದುಕೊಂಡು ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಿರುವ, ಮಕ್ಕಳನ್ನು ಹುಟ್ಟಿಸಿರುವ, ಬೆಳೆಸಿರುವಂತಹ, ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿರುವಂತಹ ಅನುಭವಗಳೆಲ್ಲ ಇವು ಡ್ರಾಮಾದ ಮೂಲಕ ಫಿಕ್ಸ್ಡ್ ಸ್ಕ್ರಿಪ್ಟ್ನ ಅನುಸಾರ ಆಗ್ತಾ ಇರುವಂತಹ ಅನುಭವಗಳು. ಆದರೆ ಬಾಬಾ ಹೇಳುವ ಅನುಭವಗಳು ಯಾವುದು ಅಂತಂದ್ರೆ ಡ್ರಾಮಾ ರಹಿತ, ನಿರಾಕಾರ, ಸ್ವಚ್ಛ ಮೂಲ ಸ್ಥಿತಿ. ಆ ಮೂಲ ಸ್ಥಿತಿಯ ಅನುಭವ ಈ ಮನಸ್ಸು ಮಾಡಬೇಕಾಗಿದೆ. ಈ ಅನುಭವಿ ಆಗ್ರಿ. ಯಾರು ತಮ್ಮ ಅನುಭವವನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ಮನನ ಶಕ್ತಿಯನ್ನ ಬೆಳೆಸ್ಕೋಬೇಕು ಅಂತಾರೆ ಬಾಬಾ. ಮನನ ಅಂದ್ರೆ ಯಾವ ವಿಷಯದಲ್ಲಿ ಬಾಬಾರ ನಾಲೆಜ್ ನಡೀತಾ ಇದೆ ಆ ವಿಷಯದ ಚಿಂತನ ಮಂಥನ, ಅದರ ಆಳದಲ್ಲಿ ಹೋಗಿ ಅದರ ಒಂದು ದಿವ್ಯ ಅನುಭೂತಿ ಮಾಡೋದು. ಮನನ್ ವಾಲ ಸ್ವತಃ ಮಗನ್ ರೆತಾ ಹೇ. ಯಾವುದು ಲೌಕಿಕದಲ್ಲೂ ಕೂಡ ಇದೆ, ಮಗನ್ ಆಗಿರುವಂಥವ್ರು ಮಗ್ನ ಇರ್ತಾರೆ. ಅಂದ್ರೆ ಮನನ ಅರ್ಥಾರ್ಥ ಯಾವುದೋ ಒಂದು ವಿಷಯದ ಚಿಂತೆ ಮಾಡುವಂಥವ್ರು ಅದ್ರಾಗ ಮುಳುಗಿರ್ತಾರವರು. ಅವರಿಗೆ ಯಾರಾದ್ರೂ ಕೂಗಿ ಕರಿಬೇಕಾಗ್ತದೆ, ಎಲ್ಲಿ ಹೋಗಿ, ಏನ್ ನೆನಪು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಹಂಗೆ ಬಾಬಾ ಹೇಳ್ತಾರೆ, ಜ್ಞಾನದ ಮನನ ಮಾಡುವಂಥವ್ರು ಆ ಒಂದು ಸ್ಥಿತಿಯೊಳಗ ಮಗ್ನನೂ ಆಗಿರ್ತಾರೆ. मनन अवस्था में योग लगाना नहीं पड़ता, लेकिन निरंतर लगा रहता है, मेहनत नहीं करनी पड़ती है. अंडरलाइन, ಎಲ್ಲಿ ಮನನ ಚಿಂತನೆ ಇದೆಯೋ
ಮನನ ಅಂದ್ರೆ ಮನಸ್ಸಿನಲ್ಲಿ ಅದ ವಿಷಯದ ಚಿಂತನೆ ಮಹಿಮೆ ನಡೀತಾ ಇದೆಯೋ ಅಲ್ಲಿ ಈಗ ಬಾಬಾ ಪತಿತ ಪಾವನ ಇದ್ದಾರೆ, ಬಾಬಾ ಆನಂದದ ಸಾಗರ ಇದ್ದಾರ. ಆನಂದದ ಸಾಗರ ಆಗಿರುವ ವಿಷಯದ ಮೇಲೆ ಯಾವಾಗ ಮನನ ಶುರು ಆಗ್ತದ, ಮನನದಲ್ಲಿ ಯಾವಾಗ ಮನಸ್ಸು ಮಗ್ನ ಆಗ್ತದೋ ಅವಾಗ ಯೋಗ ಹಚ್ಚು ಅವಶ್ಯಕತೆ ಇಲ್ಲ. ಅದೇ ಯೋಗ ಮನನ ಮಾಡುವುದೇ, ಪರಮಾತ್ಮನ ಗುಣಗಳ ಮನನ ಮಾಡುವುದೇ, ದಿವ್ಯ ಸ್ವರೂಪದ ಮನನ ಮಾಡುವುದೇ ಯೋಗ. ಯೋಗ ಸಹಜ ಆಗ್ತದ. ಅವಾಗ ಯೋಗ ಮಾಡಬೇಕು ಅನ್ನುವಂಥ ಕಠಿಣ ಪರಿಶ್ರಮನೇ ಇರುವುದಿಲ್ಲ ಅಂತಾರೆ ಬಾಬಾ. ಮಗನ್ ಅರ್ಥಾತ್ ಮೊಹಬ್ಬತ್ ಕೆ ಸಾಗರ್ ಮೇ ಸಮಾಯ ಹುವ. ಮಗನ್ ಅವಸ್ಥಾ ಅಂತಂದ್ರೆ ಪ್ರೇಮದ ಸಾಗರದಲ್ಲಿ ಸಮಾವೇಶ ಆಗಿರುವಂತಹ ಸ್ಥಿತಿ. ಐಸಾ ಸಮಾಯ ಹುವ ಜೋ ಕೋಯಿ ಅಲಗ್ ಕರ್ ನಹೀ ಸಕ್ತಾ. ಈ ರೀತಿ ಸಮಾವೇಶ ನನ್ನನ್ನು ಮತ್ತು ಬಾಬನನ್ನ ಮಗ್ನ ಸ್ಥಿತಿಯಲ್ಲಿ ಯಾವಾಗ ಈ ಮನಸ್ಸು ಪರಮಾತ್ಮನ ಮಹಿಮೆಯಲ್ಲಿ ಮಗ್ನ ಆಗ್ತದೋ ಆ ಮಗ್ನ ಆಗಿರುವ ಅವಸ್ಥೆಯನ್ನ ಬೇರೆ ಮೂರನೇದವ್ರು ಬಂದು ಅಗಲಿಸ್ಲಿಕ್ಕೆ ಸಾಧ್ಯವಿಲ್ಲ. तो मेहनत से छूटो, सागर के बच्चे हो तो अनुभवों के तालाब में नहीं नहाओ, लेकिन सागर में समा जाओ तब कहेंगे अनुभवी मूर्त. ಬಾಬಾ ಹೇಳ್ತಾರ, ಯೋಗ ಹಚ್ಚುವ ಪರಿಶ್ರಮ ಪಡೋರಾಗ್ಬೇಡ್ರಿ, ಯೋಗದಲ್ಲಿ ಇರುವಂಥ ಸಹಜ ಅನುಭವಿಗಳಾಗ್ರೆ. ನೀವು ಸಾಗರ್ನ ಮಕ್ಕಳಿದ್ದೀರಿ ಅಂದಮೇಲೆ ಕೆರೆಯೊಳಗ ಬಾವಿಯೊಳಗ ಸ್ನಾನ ಮಾಡೋರಾಗ್ಬೇಡ್ರಿ. ಸಾಗರದ ಆಳದಲ್ಲಿ ಹೋಗಿ ಸಾಗರದಲ್ಲಿ ಸಮಾವೇಶ ಆಗುವಂತಹ ಮಕ್ಕಳು ಅನುಭವಿ ಆಗ್ರಿ ಅಂತಾರೆ ಬಾಬಾ. ಸ್ಲೋಗನ್, ಜ್ಞಾನ ಸ್ವರೂಪ ಆತ್ಮ ವಹ ಹೇ ಜಿಸ್ಕಾ ಹರ್ ಸಂಕಲ್ಪ ಹರ್ ಸೆಕೆಂಡ್ ಸಮರ್ಥ ಹೋ. ಜ್ಞಾನ ಸ್ವರೂಪ ಆತ್ಮರ ಯಾರ ಸಂಕಲ್ಪ ಇದೆ, ಜ್ಞಾನ ಸ್ವರೂಪ ಆತ್ಮರ ಸಂಕಲ್ಪ ಮತ್ತು ಅವರ ಪ್ರತಿಯೊಂದು ಸೆಕೆಂಡ್ ಸಮರ್ಥ ಆಗಿರ್ತದೆ, ಶಕ್ತಿಶಾಲಿ ಆಗಿರ್ತದೆ. ಯಾಕಂದ್ರೆ ಸ್ವರೂಪ ಏನಿದೆ, ಜ್ಞಾನ ಸ್ವರೂಪ, ನಾಲೆಜ್ಫುಲ್ ಅರ್ಥಾತ್ ಪ್ರಕಾಶ ರೂಪ ಇರೋದ್ರಿಂದ ಅಲ್ಲಿ ಪ್ರತಿ ವಿಚಾರ ಪ್ರತಿ ಕರ್ಮನೂ ಶಕ್ತಿಶಾಲಿನೇ ಆಗಿರ್ತದೆ. ಅವ್ಯಕ್ತ ಇಶಾರ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. यदि कोई भी स्वभाव, संस्कार, व्यक्ति अथवा वैभव का बंधन अपनी तरफ आकर्षित करता है तो बाबा की याद की आकर्षण सदैव नहीं रह सकती. ಬಾಬಾ ಹೇಳ್ತಾರೆ, ಏನಾದ್ರೂ ನಿಮಗೊಂದು ಯಾರೋ ವ್ಯಕ್ತಿ ಪಾಸ್ಟ್ ಒಳಗ ಆಗಿ ಹೋದಂತ ಘಟನೆ, ವರ್ತಮಾನದಲ್ಲಿ ಕಾಣ್ತಾ ಇರುವಂತವ್ರು ಅಥವಾ ಭವಿಷ್ಯದಲ್ಲಿ ಹಂಗೆ ಕಲ್ಪನೆ ಅನಿಸ್ತಾ ಇದೆ, ಆ ವ್ಯಕ್ತಿಯ ನೆನಪಿನಲ್ಲಿ ನೀವು ಮುಳುಗ್ತಿದ್ದೀರಂದ್ರ, ಅಥವಾ ಏನಾದ್ರೂ ವಸ್ತು ಉಣ್ಣುವ ತಿನ್ನುವ ಉಡುವ ಏನೋ ವಸ್ತು ಇದೆ, ಆ ವಸ್ತು ಅಥವಾ ಯಾವುದೋ ವೈಭವ ನನ್ನ ಹತ್ರ ಇದೆಲ್ಲ ಇರಬೇಕು, ನಾ ಹಿಂಗೆ ಅನಿಸ್ಕೋಬೇಕು, ನನ್ನ ಹತ್ರ ಇರುವುದೆಲ್ಲರಿಗೂ ಕಾಣಬೇಕು ಅನ್ನುವಂಥ ವೈಭವ ಅಥವಾ ಯಾವುದೋ ಸಂಸ್ಕಾರ, ಇವುಗಳಿಗೆ ವಶಭೂತಿದ್ದೀರಿ, ಇವುಗಳ ಆಕರ್ಷಿತ ಇದ್ದೀರಿ, ಇವು ಪದೇ ಪದೇ ಈ ಚಿಂತನೆಯೊಳಗೆ ಹೋಗ್ತೀರಿ ಅಂತಂದ್ರ ಬಾಬಾ ಹೇಳ್ತಾರೆ, ಬಾಬನ್ ನೆನಪು ನಿಮ್ಗೆ ಸದಾ ಆಕರ್ಷಣೆ ಮಾಡಕ ಸಾಧ್ಯ ಇಲ್ಲ. ಕರ್ಮಾತೀತ್ ಬನ್ನಾ ಮಾನ ಸರ್ವಕ್ಕೆ ಕರ್ಮ ಬಂಧನೋ ಸೇ ಮುಕ್ತ. ಕರ್ಮಾತೀತ್ ಅಂದ್ರೆ ಏನು? ಯಾವುದು ಕರ್ಮದ ಬಂಧನ ಇದೆ, ಅದು ಸಂಸ್ಕಾರ ಇರ್ಬೋದು, ವ್ಯಕ್ತಿ ಇರ್ಬೋದು, ವೈಭವ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಪದೇ ಪದೇ ಅದು ಹಾಕೋಬೇಕು, ಉಣ್ಬೇಕು, ತಿನ್ಬೇಕು, ಅದು ಇಲ್ಲ ಅಂದ್ರೆ ಒಂದು ರೀತಿ ಬೆಚೇನ್, ಒಂಥರ ಸಮಾಧಾನ ಫೀಲ್ ಆಗ್ತದಂದ್ರ ಜರೂರ್ ನೀವು ಅದಕ್ಕೆ ಆಕರ್ಷಿತಿದ್ದೀರಿ. ಅದಕ್ಕೆ ಬಾಬನ್ ನೆನಪು ನಿಮಗೆ ಆಕರ್ಷಣೆ ಆಗೋದಿಲ್ಲ. ಕರ್ಮಾತೀತ್ ಅಂದ್ರೆ ಏನು? ಕರ್ಮದ ಬಂಧನಗಳಿಂದ ಮುಕ್ತಾಗೋದು, ನ್ಯಾರ ಆಗೋದು, ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡೋದು. ಅಂಡರ್ಲೈನ್, ಡ್ರಾಮಾ ಅನುಸಾರನೇ ಬಿಲ್ಡಿಂಗ್ ತಯಾರಾಗ್ತಾ ಇದೆ, ಡ್ರಾಮಾ ಅನುಸಾರ ಅಡಿಗೆ ತಯಾರಾಗ್ತಾ ಇದೆ, ಡ್ರಾಮಾ ಅನುಸಾರ ಬೆಳಿಲಾಗ್ತಾ ಇದೆ, ಡ್ರಾಮಾ ಅನುಸಾರ ಪ್ರತಿಯೊಂದು ಕಾರ್ಯ ನಡೀತಾ ಇದೆ. ನಮಗನ್ನಿಸ್ತದ ನಾನೇ ಮಾಡಿದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಕೃತಿಯ ಮೂಲಕ ನಿಮಿತ್ತ ಮಾತ್ರ ಕರ್ಮ ಮಾಡ್ತಾ ಇದ್ದೀರಿ, ಕರ್ಮ ನೀವು ಮಾಡ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಡ್ರಾಮಾನುಸಾರ ನಡೀತಾ ಇದೆ, ಈ ಕರ್ಮ ನಾ ಮಾಡಿದೆ, ಈ ಕೆಲಸ ನಾನ್ ಮಾಡಿದೆ ಅನ್ನೋದು ಕೂಡ ಅಭಿಮಾನ ಮತ್ತು ಬಂಧನ. ಯ ನಾರೇ ಬನ್ನೇಕ ಪುರುಷಾರ್ಥ ಬಾರ್ ಬಾರ್ ಕರ್ತೆ ರಹೋ. ನಾನು ದೇಹ ಅಲ್ಲ, ವೈಭವ ಅಲ್ಲ, ವ್ಯಕ್ತಿ ಅಲ್ಲ, ವಸ್ತು ಅಲ್ಲ, ಈ ಹೆಸರಲ್ಲ, ನಾ ಆತ್ಮ ಇದ್ದೀನಿ, ನಾ ನಿರಾಕಾರ ಇದ್ದೀನಿ. ಈ ನ್ಯಾರ ಆಗುವ ಅಭ್ಯಾಸವನ್ನ ಪದೇ ಪದೇ ಮಾಡ್ರಿ, ಪದೇ ಪದೇ ಮನಸ್ಸಿಗೆ ನೆನಪು ಕೊಡಿಸ್ರಿ. सहज और स्वतः यह अनुभूति हो कि कराने वाला और करने वाली यह कर्मेंद्रिय है ही अलग. ಅಂಡರ್ಲೈನ್, ಮಾಡಿಸುವಂಥ ನಿರಾಕಾರ ಆತ್ಮನೇ ಬೇರೆ, ಮಾಡುವಂಥ ಕರ್ಮೇಂದ್ರಿಯಗಳೇ ಬೇರೆ. ಕರ್ಮೇಂದ್ರಿಯಗಳು ಮಾಡುವುದನ್ನ ಹೀಗೆ ಮಾಡಿಸುವಂಥ ನಾ ಆತ್ಮ, ನನ್ಗೆ ಹಿಂಗೆ ಅನಿಸ್ತದಲ್ಲ ನಾನೇ ಮಾಡಿದೆ ಅಂತ. ಅದಕ್ಕಾಗಿ ಎಂದಿಗೂ ಯಾರು ಹೀಗನ್ನೋದಿಲ್ಲ, ಮನೆಯ ಯಜಮಾನ ನಾನೇ ಮನೆ ಕಟ್ಟೀನಿ ಅನ್ನೋದಿಲ್ಲ, ಕಟ್ಸೀವಿ ಅಂತಾರೆ.
ಅಂದಮೇಲೆ ನಾ ಈ ಕೆಲಸ ಮಾಡೀನಿ ಅನ್ನೋದು ಎಷ್ಟು ಸೂಕ್ತ. ನಾ ಮಾಡೀನಿ ಅಂದ್ರೆ ಇದು ದೇಹಾಭಿಮಾನ ಅಂತಾರೆ ಬಾಬಾ. ದೇಹಾಭಿಮಾನದಲ್ಲಿ ಮಾಡಿದ ನಾನು ಮಾಡಿದೆ ಅನ್ನುವಂಥದ್ದೇನೆ ಕರ್ಮ ಬಂಧನ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿಯ ಮಹಾವಾಕ್ಯದ ಅನುಸಾರ. ನಾನು ಆತ್ಮ ನಿರಾಕಾರ, ಸರ್ವ ಶರೀರದ ಬಂಧನ, ಶರೀರದ ಸಂಬಂಧಗಳು, ಸ್ವಭಾವ, ವ್ಯಕ್ತಿ ಹಾಗೂ ವೈಭವ ಇವೆಲ್ಲವೂ ಡ್ರಾಮಾದ ವಸ್ತುಗಳಾಗಿವೆ. ಇದರಲ್ಲಿ ನಾನೇನೂ ಮಾಡುತ್ತಿಲ್ಲ. ಪ್ರಕೃತಿಯ ಮೂಲಕ, ಪಾತ್ರದ ಮೂಲಕ ಡ್ರಾಮಾ ಮಾಡಿಸ್ತಾ ಇದೆ. ಎಲ್ಲೋ ಒಂದು ಕಡೆಗೆ ನಾನೇ ಮಾಡುತ್ತಿರುವೆನೆಂಬ ಅಜ್ಞಾನ, ಭ್ರಮೆ ಕರ್ಮ ಬಂಧನದಲ್ಲಿ ಮುಳುಗಿಸುತ್ತಿದೆ. ಆದರೆ ಈಗ ನನಗೆ ಸತ್ಯ ಅರಿವಾಗಿದೆ. ಪರಮಾತ್ಮನ ಜ್ಞಾನದಿಂದ ನಾನಿಲ್ಲಿ ಏನೂ ಮಾಡುತ್ತಿಲ್ಲ. ಕರ್ಮೇಂದ್ರಿಯಗಳ ಮೂಲಕ ಎಲ್ಲವೂ ನಡೆಯುತ್ತಿದೆ. ಯಾಕೆಂದರೆ ಇದು ಪ್ರೀ ರೆಕಾರ್ಡೆಡ್ ಡ್ರಾಮಾ ಆಗಿದೆ. ನಾನು ಕರ್ಮೇಂದ್ರಿಯ ಜೀತ್, ಸಂಸ್ಕಾರ ಜೀತ್, ಶ್ರೇಷ್ಠ ಆತ್ಮನಾಗಿದ್ದೇನೆ. ಓಂ ಶಾಂತಿ.